ಟೀ ಕಾಸೆ ನೀವು ಕೊಡ್ತೀರಾ ಅವ್ರು ಕೊಡ್ತಾರ? ಅವ ದುಡಿಯಲ್ಲ. ನೀವು ದುಡಿದ್ರು ಕೊಡಲ್ಲ. ಓ ನಿಟ್ಲಿಂಗಪ್ಪ ತಗೋ. ಕೊಡಿ. ನಮ್ಮ ಶಿವನ ಜಪ್ನ ವಾಸಿ. ಅಣ್ಣಯ್ಯಪ್ಪ ಒಸಿ ಸಮಾಧಾನ ಮಾಡಕ, ಟೀ ಕುಡ್ಕ, ಯಾನು ಮಾಡಕ್ ಆಗಲ್ಲ. ನಾವೇನ್ ಕುಡಿ ಅಂತ ಅವ್ರಿಗೆ ಹೇಳ್ಕೊಟ್ಟಿದ್ವಾ? ಆದ್ರೆ ಈಗ ಕುಡಿತಿದಾರಲ್ಲ. ಈಗ ಏನ್ ಮಾಡಕ್ಕದ್ದು ನೋಡು. ಬಾರ್ಸ ಗಂಟನ ನಿಲ್ಸ್ಬಿಡ್ಬೋದು, ಓಡ ಗಡಿಯಾರನ ನಿಲ್ಸಕ್ಕಾಗಲ್ಲ. ಮೊದ್ಲು ನನ್ನೆಂಡ್ರು ಮಾತ್ರ ಕುಡಿತಾಳೆ ಅಂತಿದ್ದೆ, ಈಗ ನೋಡಿದ್ರೆ ಮಧುರ ಅವರು ಕುಡಿತಾವ್ರೆ. ಅದೇ ಈಗ ಕಷ್ಟ ಆಗಿರೋದು. ಹಾಯ್ ಮಧು ಕೈಟಬ. ಡು ಯು ವಾಂಟ್ ಎನಿ ಹೆಲ್ಪ್ ಫ್ರಮ್ ಮೈ ಸೈಡ್? ಅಡ ಕಲ್ಟಿವೇಟ್ರು, ಅದ್ಯಾನ ಕನ್ನಡದಲ್ಲಿ ಕೇಳು. ನಿಮಗೆ ನನ್ನಿಂದ ಎಂತಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ಅಡ ಕಲ್ಟಿವೇಟ್ರು ಸರಿಯಾದ ಟೈಮಿಗೆ ಬಂದಿದೆ, ಹೊಸ ಇತ್ತಾಗ ಬಾಯ್ಲಿ. ಈಗ ಏನಾಗ್ಬಿಟ್ಟದ ಗೊತ್ತಾ? ಗೊತ್ತಿಲ್ಲ. ಹೇಳ್ತೀನಿ ಕೇಳು. ಇಷ್ಟ ಆಗ್ಬಿಟ್ಟದೆ. ಐ ಲೈಕ್ ಇಟ್. ವಿಷಯ ಸಿಂಪಲ್ ಆಗಿ ಉಂಟು, ನೀವೇ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ದೀರಾ. ತಗದು ಪುಟ್ಟ ಅಂದ್ರೆ ಟೀ ಕುಡಿಯಕ್ಕೆ ಇನ್ನೊಂದು ಕೈ ಇರಬಾರ್ದು. ನಮ್ಮ ಹೆಂಡ್ರು ಕುಡಿಯೋದು ನಿಂಗೆ ಸಿಂಪಲ್ ವಿಷಯನ. ನೋಡಿ ರಿಂಗ್ ಮಾಸ್ಟ್ರೆ, ಮನೆಯಲ್ಲಿ ಗಂಡಂದ್ರು ಸರಿ ಇದ್ದರೆ ಹೆಣ್ಣು ಮಕ್ಕಳು ತಪ್ಪು ದಾರಿ ಹಿಡಿತಾರೆ. ಅದೇ ಗಂಡು ಮಕ್ಕಳೇ ತಪ್ಪು ದಾರಿ ಹಿಡಿದರೆ ಹೆಣ್ಣು ಮಕ್ಕಳು ಆಟೋಮಿಕ್ ಆಗಿ ಸರಿ ಆಗ್ತಾರೆ. ನೀನ್ ಹೇಳೋದು ವಿಚಿತ್ರವಾಗಿದೆಯಲ್ಲ, ಅದೇನು ಅರ್ಥ ಆಗೋಂಗೆ ಹೇಳೋ. ನೋಡಿ, ಇವತ್ತು ನೀವು ಮನೆಗೆ ಹೋಗುವಾಗ 2 ಫುಲ್ ಬಾಟ್ಲಿ ತಗೊಂಡು ಹೋಗಿ. ಸುಮ್ಮನೆ ಕದ್ದು ಮುಚ್ಚಿ ಅಂತದಕ್ಕೆ ಕುಡಿತೀರಾ? ಬನ್ನಿ ಒಟ್ಟಿಗೆ ಕೂತ್ಕೊಂಡು ಒಟ್ಟರಸಿ ಕುಡಿಯುವ ಅಂತೇಳಿ ನಿಮ್ಮ ಹೆಂಡತಿಯರಿಗೆ ಇನ್ವೈಟ್ ಮಾಡಿ. ಗಂಡಂದಿರು ಕುಡಿಯುವುದು ಇಷ್ಟವಿಲ್ಲದಿರುವ ಈ ಹೆಂಡತಿಯರು ಆಟೋಮೆಟಿಕ್ ಆಗಿ ಸರಿ ಆಗ್ತಾರೆ. ನಾನು ಅಂದದ್ದೇ ಹಂಗೆ. ನಾನು ಹೇಳಿದ ನಮ್ಮನೆ ಮಾಡಿ ಫಲಾನುಫಲ ನಿಮಗೆ ಗೊತ್ತಾಗ್ತದೆ. ಆಲ್ ದ ಬೆಸ್ಟ್. ಅರೆ ಕಲ್ಟಿವೇಟ್ರು, ನಮ್ಗೆ ಈ ಕುಡ್ತದ ಬಗ್ಗೆ ಏನೋ ಗೊತ್ತಿಲ್ಲ. ಕುಡಿಯಕ್ಕೆ ಏನ್ ಬೇಕು, ಜೊತೆಗೆ ನಂಜಿಕೊಳ್ಳಕ್ಕೆ ಏನ್ ಬೇಕು ಅಂತ ನೀನೇ ಹೊಸಿ ತಂದು ಕೊಟ್ಬಿಡು. ಜುಗ್ಗಪ್ಪ ಮಾತ್ರ ದುಡ್ಡು ಹಾಕ್ತಾ ಇದ್ದಾರೆ, ಗುಜ್ಜಪ್ಪ ಇದರಲ್ಲಿ ಶೇರ್ ಹೋಲ್ಡರ್ ಅಲ್ವಾ? ಆಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಬರೀ ಇಷ್ಟುದ್ದಕ್ಕೆ 7 ನೋಟ್ ಬೇಕಾ? ನೀವು ಕೊಟ್ಟದ್ದು ನಿಮಗಿಬ್ಬರಿಗೆ, ನಾವು ಕೊಟ್ಟದು ನನಗೊಬ್ಬನಿಗೆ. ಐ ಲೈಕ್ ಇಟ್. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ. ಓ ಮದರ್ ಅವರೇ, ಏನು ನಮ್ಮೊಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ನೀವು ಅದನ್ನ ಔಷಧಿ ಕೊಟ್ರಲ್ಲ, ಅದನ್ನ ಕುಡಿದ್ರೆ ಕಿಕ್ ಹೊಡಿಯುತ್ತೆ. ನಾನಾಗೆ ಇರಲ್ಲ. ನನಗೂ ಹಂಗೆ ಆಯ್ತದ ಕಣಿ ಹೋಳಿ. ಯಾಕೆ ಹಾಗಾಗುತ್ತೆ? ನೀವೇನಾದ್ರೂ ಅದ್ರಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ರಾ? ಮಾಯ್ಕಾರ ಏನಿದು ಅಪಸ್ವರ ಬಿಡ್ತು ಅನ್ನಿ. ನೀವು ಹೇಳ್ದಂಗೆ ಅದ್ರಲ್ಲಿ ಏನಾದ್ರೂ ಇದ್ದಿದ್ರೆ ನಮ್ಮ ಅತ್ತೆವನ್ನ ನಾನು ಕುಡಿಯಕ್ಕೆ ಕೊಡ್ತಿದ್ರಾ? ಅದು ನಮ್ಮ ಅತ್ತೆವನ್ನೇ ಮಾಡಿರೋ ನಾಟಿ ಔಷಧಿ ಅನ್ನಿ. ಹೌದಾ? ಮತ್ತ್ಯಾಕೆ ಹಾಗಾಗುತ್ತೆ? ಓ ಅದಾ, ಅದರಲ್ಲಿ ಒಂದು ಚಿಂಕ್ರ ಗಸಗಸೆ ಜಾಸ್ತಿ ಹಾಕವ್ರೆ ಅನ್ನಿ, ಅದಕ್ಕೆ ಅದು ಕುಡ್ದಿದ ತಕ್ಷಣ ಕುಡಿಬೇಕು ಅನ್ಸುತ್ತೆ. ಹೌದಾ? ಅಷ್ಟೇನಾ? ನಂಗೆ ಗಾಬರಿ ಆಗೋಗಿತ್ತು, ಯಾಕಾದ್ರೂ ಔಷಧಿ ಕುಡಿದ್ನೋ ಅನ್ಸ್ಬಿಟ್ಟಿತ್ತು. ಈಗ ಸಿಲಿಪ್ ಆಯ್ತಾ? ಅದು ಸಿಲಿಫ್ ಅಲ್ಲ, ರಿಲೀಫ್. ಹಿಡಿದ್ರಿ ಚಾಡ. ಮಲ್ಲಿ ಅವರೇ, ನಂಗೆ ಆ ಥರದ್ದು ಇನ್ನೂ 5 ಬಾಟಲ್ ಬೇಕು. ನಂಜುಂಡೇಶ್ವರ, ನೀವು ಒಬ್ಬರಿಗೆ 5 ಸೀಸನ ಯಾಕೆ? ಅದ್ರಲ್ಲಿ ಒಂಥರ ಕಿಕ್ಕಿದೆ, ಮಜಾ ಸಿಗುತ್ತೆ. ಹೇಗಿದ್ರು ಆಲ್ಕೋಹಾಲ್ ಅಲ್ವಲ್ಲ, ಕಿಕ್ಕೇರಿಸ್ಕೊಂಡು ಎಂಜಾಯ್ ಮಾಡೋಣ ಅಂತ. ನಮ್ಮ ಅತ್ತೆಗೆ ತರಿಸ್ಕೊಡ್ತೀನಿ ಬಿಡಿ. ಹಾ, ಹಾಗೆ ಖಾಲಿ ಬಾಟಲ್ಗಳನ್ನು ಕಳಿಸ್ಕೊಡ್ತೀನಿ, ನಿಮ್ಮ ಮತ್ತೆ ಕೊಟ್ಬಿಡಿ. ಯಾಕೆ? ಹಳೆ ಕಬ್ನ ಖಾಲಿ ಸಿಸ್ತರು ಮಾರಕ? ಅಲ್ಲ ಅಲ್ಲ, ಅದ್ರಲ್ಲೂ ಔಷಧಿ ತುಂಬಿಸ್ ಕಳಿಸ್ಲಿ ಅಂತ.